ಕರಾವಳಿ ಮಲೆನಾಡಿನಲ್ಲೂ ಕೂಡ ಮುಂದುವರೆದಿದೆ ಮಹಾಮಳೆ. ವಿಶ್ವ ಪ್ರಸಿದ್ಧ ಜೋಗ ಜಲಪಾತಕ್ಕೆ ಮತ್ತೆ ಜೀವಕಳೆ ಕಂಗೊಳಿಸ್ತಾ ಇದೆ. ರಾಜ ರಾಣಿ ರೋರ ರಾಕೆಟ್ ಈಗ ಮೈದುಂಬಿ ಹರಿತಾ ಇರುವಂತದ್ದು. ಒಂದು ಕಡೆ ಕರಾವಳಿ ಮಲೆನಾಡಿನಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆಯಾಗ್ತಾ ಇರುವಂತದ್ದು. ಇನ್ನೂ ಕೂಡ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವೊಂದಿಷ್ಟು ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿರುವಂತದ್ದು. ಮುಂಗಾರು ಚುರುಕುಗೊಂಡಂತಹ ಬೆನ್ನಲ್ಲೇ ವಿಶ್ವ ವಿಖ್ಯಾತ ಜೋಗ ಜಲಪಾತಕ್ಕೆ ಜೀವಕಳೆ ಬಂದಿದೆ. ರಾಜ ರಾಣಿ ರೋರರ್ ರಾಕೆಟ್ ಮೈತುಂಬಿ ಹರಿತಾ ಇರುವಂತದ್ದು. ಪ್ರವಾಸಿಗರ ದಂಡೆ ಈಗ ಶಿವಮೊಗ್ಗದ ಕಡೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ನೀರಿಲ್ಲದೆ ಜೋಗ ಬರಿದಾಗಿ ಹೋಗಿತ್ತು. ಮಳೆ ಬಂದಂತ ಸಂದರ್ಭದಲ್ಲಿ ಮೈದುಂಬಿ ಹರಿಯುತ್ತೆ ತುಂಗಭದ್ರಾ ನದಿ. ಈ ಹಿನ್ನೆಲೆಯಲ್ಲಿ ಈಗ ಜೋಗ ಜಲಪಾತಕ್ಕೆ ಮಳೆಯಿಂದ ಜೀವಕಳೆ ಬಂದಿರುವಂಥದ್ದು. ಬೆಂಗಳೂರು ಕರಾವಳಿ ಸೇರಿದಂತೆ ಮಲೆನಾಡು ಭಾಗ ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇನ್ನ ಕೆಲವೊಂದಿಷ್ಟು ಈಗ ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ, ಶಿವಮೊಗ್ಗ, ದಾವಣಗೆರೆ ಇಲ್ಲೆಲ್ಲ ಕೂಡ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು ಜೋಗ ಜಲಪಾತದ ದೃಶ್ಯ ವೈಭವ ಯಾವ ರೀತಿ ಇದೆ ಅಂತ. ಜೋಗ ಜಲಪಾತವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರ ದಂಡು ಅಲ್ಲಿಗೆ ತೆರಳುತ್ತೆ. ರಾಜ ರಾಣಿ ರೋರ ರಾಕೆಟ್ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನ ಸೆಳೆಯುವಂತಹ ಸ್ಥಳ ವಿಶ್ವವಿಖ್ಯಾತ ಜೋಗ ಜಲಪಾತ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕಣ್ತುಂಬಿಕೊಳ್ಳೋದಕ್ಕೆ ಆ ಸ್ಥಳಕ್ಕೆ ತೆರಳುತ್ತಾರೆ. ಅದರಲ್ಲೇ ಮಲೆನಾಡು ಭಾಗ ಬೇರೆ. ಆ ಸೌಂದರ್ಯ, ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಸಾಕಷ್ಟು ಜನ ಇಂತಹ ಸಂದರ್ಭದಲ್ಲಿ ತೆರಳುತ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿದ್ದಾರೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ಈಗಾಗಲೇ. ಇನ್ನೂ 4-5 ದಿನಗಳ ಕಾಲ ಮಳೆ ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅನ್ನುವಂತಹ ವಿಚಾರವನ್ನ ಹವಾಮಾನ ಇಲಾಖೆ ತಿಳಿಸಿದೆ. ಈಗಾಗಲೇ ರಾಜ್ಯದಾದ್ಯಂತ ಭಾರಿ ಮಳೆ ಆಗ್ತಾ ಇದೆ. ಈ ಪೈಕಿ ಕೆಲವೊಂದಿಷ್ಟು ಭಾಗದಲ್ಲಿ ಸಾಧಾರಣ ಮಳೆಯಾದ್ರೆ ಕೆಲವೊಂದಿಷ್ಟು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಗ್ರಾಮಾಂತರ ಭಾಗದಲ್ಲೂ ಕೂಡ ಅತಿ ಹೆಚ್ಚಿನ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರೈತರ ಮುಖದಲ್ಲೂ ಕೂಡ ಮಂದಹಾಸ ಮೂಡಿರುವಂತದ್ದು. ಇನ್ನ ಕರಾವಳಿ ಭಾಗದಲ್ಲಿ ಹೇಗಾಗಿದೆಯಪ್ಪ ಪರಿಸ್ಥಿತಿ ಅಂತಂದ್ರೆ ತೋಟಗಳಿಗೆ, ಮನೆಗಳಿಗೆಲ್ಲ ನೀರು ನುಗ್ಗಿದೆ. ರಸ್ತೆ ಎಲ್ಲ ಕೂಡ ನದಿಯಂತಾಗಿ ಹೋಗಿದೆ. ಕರಾವಳಿ ಭಾಗದಲ್ಲಿ ಮಳೆ ಬಂತು ಅಂದ್ರೆ ಸಾಕು, ಇದೇ ರೀತಿಯಾದಂತ ಅವಾಂತರಗಳು ಸೃಷ್ಟಿಯಾಗುತ್ತೆ. ಇನ್ನ ಮತ್ತೊಂದು ಕಡೆ ಮಲೆನಾಡು ಭಾಗದಲ್ಲಿ ಮುಂಗಾರು ಆರಂಭ ಆಯ್ತು ಅಂತಂದ್ರೆ ಹೊಸದೇನಲ್ಲ, ಇದೇ ತರ ಎಡಬಿಡದೆ ಮಳೆ ಸುರಿತಾ ಇರುತ್ತೆ. ಅಲ್ಲಿ ಒಂದ್ ರೀತಿಯಾಗಿ ಇಡೀ ಅಲ್ಲಿನ ಪ್ರಕೃತಿ ಸೌಂದರ್ಯವೇ ಬದಲಾಗಿ ಹೋಗುತ್ತೆ. ಇನ್ನ ಬೆಂಗಳೂರು ಭಾಗದಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಇನ್ನ ಟಿಬಿ ಡ್ಯಾಮ್ ಅನ್ನ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಹೊಸಪೇಟೆಯಲ್ಲಿ ಅದು ಕೂಡ ಮೈದುಂಬಿ ಹರಿತಾ ಇರುವಂತದ್ದು. ಸಂಪೂರ್ಣವಾಗಿ ಕೆಲವೊಂದಿಷ್ಟು ಎಲ್ಲಾ ಡ್ಯಾಮ್ಗಳು ಕೂಡ ಈಗ ನೀರಿನ ಪ್ರಮಾಣ ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಳಹರಿವು ಹೊರಹರಿವಿನ ಆ ಒಂದು ವಿಚಾರವಾಗಿ ನೋಡೋದಾದ್ರೆ ಹೊರಹರಿವು ಕೂಡ ಹೆಚ್ಚಾಗ್ತಾ ಇದೆ. ನೀರನ್ನ ಜಾಸ್ತಿ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ಡ್ಯಾಮ್ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಮಹದಾಯಿ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಅತಿ ಹೆಚ್ಚಾಗಿ ನೀರು ಸಂಗ್ರಹ ಆಗ್ತಾ ಇದ್ರೆ ಒಳಹರಿವಿಗಿಂತ ಹೊರಹರಿವು ಕೂಡ ಜಾಸ್ತಿ ಆಗುತ್ತೆ. ಸೊ ಇಷ್ಟು ದಿನ ಬರಿದಾಗಿದ್ದಂತಹ ಡ್ಯಾಮ್ಗಳು, ಬರಿದಾಗಿದ್ದಂತಹ ನದಿಗಳು, ಬರಿದಾಗಿದ್ದಂತಹ ಕೆರೆಗಳೆಲ್ಲ ಕೂಡ ತುಂಬಿ ತುಳುಕ್ತಾ ಇವೆ ಅಂತ ಹೇಳಬಹುದು. ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿ ಭಾಗದಲ್ಲೂ ಕೂಡ ಬಿರುಸಿನ ಗಾಳಿ ಬೀಸ್ತಾ ಇದೆ. ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಇಡೀ ತೋಟಗಳೆಲ್ಲ ಕೂಡ ನೀರಿನಿಂದ ಸಂಪೂರ್ಣವಾಗಿ ಒಂದು ಕಡೆ ಕೆರೆಯಂತಾಗಿ ಮಾರ್ಪಟ್ಟಿರುವಂತದ್ದು. ಸಾಕಷ್ಟು ಜನ ಮನೆಯನ್ನ ಕಳೆದುಕೊಂಡಿದ್ದಾರೆ. ಹೋದ್ಬಾರಿ ಪ್ರವಾಹ ಬಂದಂತಹ ಸಂದರ್ಭದಲ್ಲೂ ಕೂಡ ಇಡೀ ಮನೆಯೇ ಮುಳುಗು ಹೋಗ್ಬಿಟ್ಟಿತ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗ್ತಾ ಇದೆ. ಆದ್ರೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿ ಅವಾಂತರ ಸೃಷ್ಟಿ ಆಗ್ತಾ ಇರುತ್ತೆ. ಗುಡ್ಡಗಾಡು ಪ್ರದೇಶ ಆಗಿರ್ಬೋದು, ತಗ್ಗು ಪ್ರದೇಶ ಆಗಿರ್ಬೋದು, ಘಟ್ಟದ ಪ್ರದೇಶ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಅವಾಂತರಗಳಾಗ್ತಾ ಇರುತ್ತೆ. ಇದ್ದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮತೆಯನ್ನ ಕೂಡ ವಹಿಸಬೇಕಾಗತ್ತೆ. ಇಂತಹ ಪ್ರವಾಸಿ ಸ್ಥಳಗಳಿಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಪ್ರವಾಸಿಗರು ಅಲರ್ಟ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ಜನ ರೀಲ್ಸ್ ಹುಚ್ಚಾಗಿ, ಸೆಲ್ಫಿ ಹುಚ್ಚಾಗಿ ಎಷ್ಟೋ ಜನನನ್ನ ನಾವು ನೋಡಿರ್ತೀವಿ. ಪ್ರಾಣ ಕಳೆದುಕೊಂಡಿರುವಂತ ಎಷ್ಟೋ ಉದಾಹರಣೆಗಳನ್ನ ಕಣ್ಣ ಮುಂದೆನೆ ಒಂದು ಹೋದ್ ವಾರ ಅನ್ಸುತ್ತೆ. ಸೊ ಇಡೀ ಒಂದೇ ಕುಟುಂಬದ
ಒಂದೇ ಕುಟುಂಬದ 9 ಮಂದಿ ಸಾವನ್ನಪ್ಪಿದ್ರು. ಸೊ ಅದಾದ ನಂತರವಾಗಿ ಸಾಕಷ್ಟು ಜನ ಈ ರೀತಿಯಾದಂತಹ ಹುಚ್ಚುತನಕ್ಕೆ ಹೋಗೋದು ಬೇಡ, ಪ್ರಕೃತಿ ಸೌಂದರ್ಯವನ್ನ ಸವಿಯೋದಕ್ಕೆ ಹೋಗಿ ನಮ್ಮ ಪ್ರಾಣಕ್ಕೆ ಕುತ್ತನ್ನ ತರಿಸ್ಕೊಳ್ಳೋದು ಬೇಡ. ಇನ್ನ ಕರುನಾಡಿನ ಹಲವೆಡೆ ಮಳೆರಾಯನ ಅಬ್ಬರ ಜೋರಾಗ್ತಾ ಇದೆ. ಕರಾವಳಿ ಮಲೆನಾಡಿನಲ್ಲಿ ವರುಣನ ಆರ್ಭಟ ಕೂಡ ಜಾಸ್ತಿ ಆಗ್ತಾ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಮಳೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಕರುನಾಡಿನ ಹಲವೆಡೆ ಮಳೆರಾಯನ ಅಬ್ಬರ ಜೋರಾಗ್ತಾ ಇರುವಂತದ್ದು. ಕರಾವಳಿ ಭಾಗ ಸೇರಿದಂತೆ ಸುಮಾರು 7-8 ಜಿಲ್ಲೆಗಳಲ್ಲೂ ಕೂಡ ಅತಿ ಹೆಚ್ಚಾಗಿ ವರುಣಾರ್ಭಟ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಹವಾಮಾನ ಇಲಾಖೆ ಕೆಲವೊಂದಿಷ್ಟು ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ. ಇಂದು ಮಂಗಳೂರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಖಾಸಗಿ ಅನುದಾನಿತ ಶಾಲಾ ಕಾಲೇಜಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು. ಅತಿ ಹೆಚ್ಚಾಗಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಂಗಳೂರಿನ ಶಾಲಾ ಕಾಲೇಜುಗಳು, ಸರ್ಕಾರಿ ಹಾಗೆ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು. ರಸ್ತೆ ಎಲ್ಲ ನೀರು ತುಂಬಿಕೊಂಡಿದೆ. ವಿದ್ಯಾರ್ಥಿಗಳು ಹೇಗೆ ಶಾಲೆಗೆ ತೆರಳುತ್ತಾರೆ? ಇಂತಹ ಸಂದರ್ಭದಲ್ಲಿ ಅಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂತದ್ದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಮುಂದುವರೆದಿದೆ. ಮಿಂಚು, ಸಿಡಿಲು, ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತ ಏಳುವ ಸಾಧ್ಯತೆ ಕೂಡ ಇದೆ. ಇನ್ನ ಮಂಗಳೂರು ಗಮನಿಸ್ತಾ ಇರಬಹುದು ನೀವು, ಅಲ್ಲಿ ಅಲೆಗಳ ಅಬ್ಬರ ಯಾವ ರೀತಿ ಇದೆ ಅಂತ.